Hello everyone, welcome back to my YouTube channel. ಇವತ್ತು ಸಂಡೇ ಜೂನ್ 1st. ಇವತ್ತು ನಾನು ನಿಮಗೆ ಹೆಲ್ದಿಯಾಗಿ ಆ್ಯಂಡ್ ಸಿಂಪಲ್ ಈಸಿಯಾಗಿ ಹೈ ಪ್ರೋಟೀನ್ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರೆಸಿಪಿಗೆ ಏನೇನು ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಓಟ್ಸ್ ತೊಗೊಂಡಿದ್ದೀನಿ ಹಾಫ್ ಕಪ್, ಮತ್ತು ಒಂದು ಗ್ರೀಕ್ ಯೋಗರ್ಟ್ನ ತೊಗೊಂಡಿದ್ದೀನಿ. ಇದು ಪ್ಲೇನ್ ಇರಬೇಕು, ಯಾವುದೇ ಫ್ಲೇವರ್ ಇರಬಾರ್ದು. ಆ್ಯಂಡ್ ಇದು ಅನ್ಸ್ವೀಟನ್ಡ್ ಪೀನಟ್ ಬಟರ್, ಮತ್ತು ಸ್ವೀಟಿಗೆ ಸ್ವಲ್ಪ ಹನಿ ತೊಗೊಂಡಿದ್ದೀನಿ, ಮತ್ತು ಹಾಫ್ ಕಪ್ ಫ್ರೋಝನ್ ಬನಾನಾ ತೊಗೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ ಈ ಒಂದು ರೆಸಿಪಿಗೆ ಬೇಕಾಗಿರೋದು ಎಗ್ಸು, 2 ಎಗ್ ತೊಗೊಂಡಿದ್ದೀನಿ. ಸೊ ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಫಸ್ಟ್ ಓಟ್ಸ್ನ ಹಾಕ್ಕೊತಾ ಇದ್ದೀನಿ, ಫ್ರೋಝನ್ ಬನಾನಾ, ಯೋಗರ್ಟ್, ಒಂದು ಫುಲ್ ಯೋಗರ್ಟ್ ಹಾಕ್ಕೊತಿದ್ದೀನಿ. ಇದರಲ್ಲಿ ನಿಮಗೆ 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ನೀವು ಯೋಗರ್ಟ್ ಬೇಡ ಅಂತ ಹೇಳಿದ್ರೆ ಸ್ಲಿಮ್ ಮಿಲ್ಕ್ ಅಂತ ಬರುತ್ತೆ, ನಂದಿನಿ ಅಥವಾ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಸ್ಲಿಮ್ ಮಿಲ್ಕ್ ಅಂತ ಬರುತ್ತೆ, ಆರ್ ಸ್ಕಿಮ್ಡ್ ಮಿಲ್ಕ್ ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೊಟ್ಟೆ, ನೆಕ್ಸ್ಟ್ ಪೀನಟ್ ಬಟರ್, ಕೊನೆಗೆ ಹನಿ. ನಿಮಗೆ ಅಡಿಷನಲ್ ವೆನಿಲಾ ಎಕ್ಸ್ಟ್ರಾಕ್ಟ್ ಅಥವಾ ವೆನಿಲಾ ಎಸೆನ್ಸ್ ಬೇಕಂತ ಹೇಳಿದ್ರೆ ಇದನ್ನು ಒಂದು 2-3 ಡ್ರಾಪ್ಸ್ ಹಾಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಎಲ್ಲ ಹಾಕಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ನೀರು ಹಾಕಂಗಿಲ್ಲ, ಸೇಮ್ ಇದು ಹೇಗಿದೆ ಅಷ್ಟನ್ನೇ ಗ್ರೈಂಡ್ ಮಾಡ್ಕೊಬೇಕು. ಲೈಕ್ ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಇದನ್ನು ನಾವು ಇವಾಗ ಪ್ಯಾನ್ ಕೇಕ್ ಮಾಡ್ಕೊಬೇಕು. ಈ ಥರ ತವಾ ಹೀಟ್ ಆದಮೇಲೆ ಪುಟಾಣಿ ದೋಸೆಗಳು ಹಾಕ್ಕೊಳ್ಳಿ. ಲೈಕ್ ಈ ಥರ. ಆ್ಯಂಡ್ ಫ್ಲೇಮ್ ಬಂದು ಮೀಡಿಯಮ್ ಆಗಿರಬೇಕು, ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಆ್ಯಂಡ್ ಸ್ವಲ್ಪ ಒಂದು 1 ಮಿನಿಟ್ ಬಿಟ್ಟು ಫ್ಲಿಪ್ ಮಾಡಬೇಕು. ಫೈನಲಿ ಪ್ಯಾನ್ ಕೇಕ್ ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಬನಾನಾಸ್ ಮತ್ತು ಫ್ರೋಝನ್ ಸ್ಟ್ರಾಬೆರೀಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಲೈಟಾಗಿ ಹನಿ ಬೇಕು ಅಂದರೆ ಹನಿ ಕೂಡ ಹಾಕೊಬೋದು. ನಾನು ಹನಿ ಹಾಕ್ಕೊತೀನಿ, ಯಾಕಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಬೆಸ್ಟ್. ಹೇಗಿತ್ತು ಗೈಸ್ ಈ ಒಂದು ರೆಸಿಪಿ? ಎಷ್ಟು ಈಸಿಯಾಗಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟೆ. ನೀವು ಅಷ್ಟೇ ಒಂದು 5 ನಿಮಿಷದ ಕೆಲಸ ಅಷ್ಟೇ. ಯಾರಾದರೂ ಕೆಲ್ಸಕ್ಕೆ ಹೋಗಬೇಕಾಗಿರೋರು ಇಲ್ಲ ಮಕ್ಕಳಿಗೆ ಬಾಕ್ಸ್ ಕೊಡಬೇಕಾಗಿರೋರು ಈ ಒಂದು ರೆಸಿಪಿನ ಮಾಡಿ ಕೊಡ್ಬೋದು. ಆ್ಯಂಡ್ ಈ ಒಂದು ಪ್ಯಾನ್ ಕೇಕ್ಗೆ ಸ್ವಲ್ಪ ಫ್ರೂಟ್ಸ್ನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಲೈಕ್ ನಾನು ಆ್ಯಡ್ ಮಾಡ್ಕೊಂಡೆ ಅಲ್ವಾ, ಬನಾನಾ ಮತ್ತು ಸ್ಟ್ರಾಬೆರೀಸ್. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಅಥವಾ ಇಲ್ಲ ಅಂತ ಹೇಳಿದ್ರೆ ಪ್ಯಾನ್ ಕೇಕ್ ಮಾಡಬೇಕಾದ್ರೇ ಈ ಮ್ಯಾಂಗೋ ಇರುತ್ತಲ್ವ, ಮ್ಯಾಂಗೋನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ನೀವು ಈ ಥರ ಪ್ಯಾನ್ ಕೇಕ್ ಮಾಡ್ಕೊಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ರೆಸಿಪಿನ ನಿಮಗೆ ತೋರಿಸ್ಕೊಡ್ಬೇಕಾಗಿತ್ತು, ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಇರಲಿ ಅಂತ ಹೇಳಿ ಶೂಟ್ ಮಾಡಿಕೊಂಡೆ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.